ಫೇಸ್ಬುಕ್ಗಳಲ್ಲಿ ಕಾಣಿಸಿಕೊಳ್ಳದ ಅಷ್ಟೂ ಕೃತಿಗಳನ್ನು ಬರೆದು ನಮ್ಮ ನಡುವೆ ನಿಜವಾದ ಕೊರಗಂಜಿ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ತುಂಬಾ ಹೆಮ್ಮೆಯ ಮಾತಿನ ಒಟ್ಟಿಗೆ ಇವತ್ತು ಗಜಲ್ನಲ್ಲಿ ಅನೇಕ ಬರಹಗಾರರು ಪ್ರವೇಶಿಕೆಯನ್ನು ಪಡಿತಾ ಇದ್ದಾರೆ. ಆ ಪ್ರವೇಶಿಕೆ ಹೇಗಾಗ್ತಾ ಇದೆ ಅಂದ್ರೆ, ಮೊದಲು ನಾನು ಬರೆದಿದ್ದೆ, ನಾನು ಲೇಖನ ಬರೆದಿದ್ದೆ, ಒಂದು ಕವಿತೆ ಅವರು ನೋಡುವಂತಹ ಗೌರವಿಸುವಂತಹ ಬಲ್ಲಂತಹ ರೀತಿಯಲ್ಲಿ ಮಾತಾಡುತ್ತಿದ್ರು. ಆದ್ರೆ ಇವತ್ತು ಯಾವುದೇ ಪತ್ರಿಕೆಗಳು ಸಾಹಿತ್ಯಿಕವಾಗಿ ಅತಿ ಹೆಚ್ಚು ಸ್ಕೋಪ್ ಕೊಡ್ತಿಲ್ಲ. ಹಾಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಮ್ಮ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವುದರ ಮೂಲಕ ಅನೇಕ ಕವಿತೆಗಳನ್ನ, ಲೇಖನಗಳನ್ನ, ಆಧುನಿಕ ಕಾವ್ಯ ಪ್ರಕಾರಗಳನ್ನ ನಾವು ನಮ್ಮಷ್ಟಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವುಗಳನ್ನ ಕೆಲವು ಗ್ರೂಪ್ಗಳನ್ನು ಹಾಕ್ತೀವಿ, ಅನೇಕರು ಲೈಕ್ ಮಾಡ್ತಾರೆ, ಕೆಲವರು ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಸಲಹೆಗಳನ್ನು ನೀಡ್ತಾರೆ. ಹೀಗೆ ಪ್ರತಿದಿನ ಬರಹದಲ್ಲಿ ನಾವು ನಾವೀನ್ಯತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿದೆ. ಈ ನಾವೀನ್ಯತೆ ಪಡೆದುಕೊಳ್ಳುವಂತಹ ಹೊತ್ತಿನಲ್ಲಿ ಅನೇಕ ಗಜಲ್ಕಾರರು ಹೊಸ ಬರಹಕ್ಕೆ ತುಡಿತಾ ಇರುವಂತಹ, ಕಾಫಿಯಾಗಲಿಲ್ಲದಂತಹ, ನಕಲಾಗಳೇ ಮರೆತು ಹೋಗುವಂತಹ, ಹೃದಯಕ್ಕೆ ಕಾಣಿಸದೇ ಇರುವಂತಹ ಅನೇಕ ಗಜಲ್ಗಳನ್ನು ನಾವು ಕೆಲವು ಗ್ರೂಪ್ಗಳಲ್ಲಿ, ಕೆಲವು ವೈಯಕ್ತಿಕವಾಗಿ ಕಳಿಸುವಂತಹ ಗಜಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇಂಥವುಗಳನ್ನೆಲ್ಲ ನೋಡುವಂತಹ ಹೊತ್ತಿನಲ್ಲಿ ಸರಸ್ವತಿಯ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಒಂದು ಪುನರ್ ಮನನ ಮಾಡಿಕೊಳ್ಳುವುದಕ್ಕೆ ಈ ಕಮ್ಮಟ ಸಾಧ್ಯ ಆಗಿದೆ. ಬಹುಶಃ ಇವತ್ತು ನಾನು ಕಳೆದ 1992ರಲ್ಲಿ ನಾನು 2 ಗಜಲ್ಗಳನ್ನು ಬರೆದಿದ್ದೆ. ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡುವಾಗ ಅಸಾಧ್ಯ ಆಗಿತ್ತು. ಆದರೆ ಕವಿತಾ ಸಂಕಲನದಲ್ಲಿ ಆ 2 ಗಜಲ್ಗಳನ್ನ ಪ್ರಕಟಿಸಿದಾಗ 92ರಲ್ಲಿ ಆ ಕಾಲಘಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಶಿವಶರಣ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಒಂದು ಪುನರ್ ಮನನ ಮಾಡಿಕೊಳ್ಳುವುದಕ್ಕೆ ಈ ಕಮ್ಮಟ ಸಾಧ್ಯ ಆಗಿದೆ. ಬಹುಶಃ ಇವತ್ತು ನಾನು ಕಳೆದ 1992ರಲ್ಲಿ ನಾನು 2 ಗಜಲ್ಗಳನ್ನು ಬರೆದಿದ್ದೆ. ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡುವಾಗ ಅಸಾಧ್ಯ ಆಗಿತ್ತು. ಆದರೆ ಕವಿತಾ ಸಂಕಲನದಲ್ಲಿ ಆ 2 ಗಜಲ್ಗಳನ್ನ ಪ್ರಕಟಿಸಿದಾಗ 92ರಲ್ಲಿ ಆ ಕಾಲಘಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಶಿವಶರಣ ಇದುವರೆಗೂ ನಾನು ಸದಾ ಗಜಲ್ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಮಾತುಗಳಾಗಲಿ, ಪುಸ್ತಕ ಬಿಡುಗಡೆ ಆಗಲಿ, ವಿಮರ್ಶೆ ಆಗಲಿ, ಸಮ್ಮೇಳನಗಳಲ್ಲಾಗಲಿ ಮಾತನಾಡಿದ್ದವರು ಕೂಡ ನನಗೆ ಇವತ್ತಿಗೂ 26 ಗಜಲ್ಗಳನ್ನು ಬರೆಯುವುದಕ್ಕೆ ಆಗಿಲ್ಲ. ಬರೆಯುವುದಕ್ಕೆ ಆಗಿಲ್ಲ ಅಂದ್ರೆ ಅರ್ಥ ನನಗೆ ಸಮಯ ಸಿಕ್ಕಿಲ್ಲ ಅಂತಲ್ಲ, ನಾನಿನ್ನೂ ಪಕ್ವ ಆಗಿಲ್ಲ ಅಂತ. ನನಗೆ ಗಜಲ್ ಬಗ್ಗೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ, ಆದ್ರೆ ಬರೆಯುವ ತುಡಿತ ಇದೆ. ಹಾಗಂತ ಹೇಳಿ ನಾನು ಗಜಲ್ನ ಬೆನ್ನ ಹಿಂದೆ ಬಿದ್ದು ಇನ್ನೇನೇನೋ ಬರೆಯೋದಕ್ಕೆ ಹೋಗಿ ಆ ಗಜಲಿನ ಪ್ರೇಮೋನ್ಮಾದವನ್ನ ಅಂದಗಾಣಿಸದೆ ಅದನ್ನ ಹೆಚ್ಚು ಗೌರವಯುತವಾಗಿ ಬರೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಇನ್ನೂ ಗಜಲ್ಗಳನ್ನ ಓದ್ತಾ ಇದ್ದೇನೆ. ಅನೇಕ ಲೇಖಕರ ಗಜಲ್ಗಳನ್ನ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಬಹುಶಃ 2026-27ರಲ್ಲಿ ನನ್ನ ಗಜಲ್ ಸಂಕಲನ ಪ್ರಕಟ ಆಗಬಹುದು ಎಂಬ ನಿರೀಕ್ಷೆಯೊಂದಿಗೆ ಈ ಕಮ್ಮಟ ಆರಂಭ ಆಗಲಿ. ಎಲ್ರಿಗೂ ಶುಭಾಶಯಗಳು. ಕೈಕಾಂತಿಗಳಿಗೆ ದಯವಿಟ್ಟು ನಿರ್ದೇಶಕರು, ಕಮ್ಮಟದ ನಿರ್ದೇಶಕರು ಹಾಗೂ ಕಮ್ಮಟದಲ್ಲಿರುವಂತಹ ಅನೇಕ ಹಿರಿಯರು ಹೇಳುವಂತಹ ಆ ಗಜಲಿನ ಆ ಚೌಕಟ್ಟಿನಲ್ಲಿ ನಾವೆಲ್ಲ ಬರೆಯುವುದಕ್ಕೆ ಸಾಧ್ಯ ಆಗಲಿ. ಹಾಗಾಗಿ ನೀವು ಆ ಬರಹಕ್ಕೆ ಪ್ರವೇಶಕ್ಕೆ ಪಡಿತಾ ಇರುವಂತಹ ಈ ಹೊತ್ತಿನಲ್ಲಿ ನಿಮ್ಮ ಹೃದಯ ತೆರೆದ ಬಾಗಿಲು ಆಗಲಿ ಅನ್ನುವಂತಹ ಮಾತಿನೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಇಂದು ಅವರ ಸಾಹಿತ್ಯ ಕಾಳಜಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈಗ ಗಜಲ್ ಕಮ್ಮಟವನ್ನು ನಾವು ಪ್ರಾರಂಭಿಸೋಣ. ಈಗ ಈ ವೇದಿಕೆ ಮುಖ್ಯನ ನಾವು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಉದ್ಘಾಟಿಸಿರುವ ಹಾಗೂ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯರು ನಾವು ಈಗ ವಿಧಾನವನ್ನು ಹೇಳ್ತೇವೆ, ಮುಂದೆ ತಂದುಕೊಡ್ಬೇಕಂತ ಹೇಳಿ ಈಗ ಮೆಚ್ಚಲೇಬೇಕು. ಅವರ ಈ ಕೆಲಸಕ್ಕೆ ನಾವೆಲ್ಲರೂ ಕೂಡ ಬೆನ್ನು ತಟ್ಟಲೇಬೇಕು. ಇದೊಂದು ಪ್ರಥಮ ಕಮ್ಮಟ. ಉದ್ಘಾಟನೆಯಲ್ಲಿ ಮಾತಾಡಿದ ಎಲ್ಲರೂ ಕೂಡ ಹೇಳುವಂಥದ್ದು ಸಹಜವಾಗಿಯೇ ನಿರಾಶೆ ಬೇಡ ಅಂತ. ಯಾಕಂದ್ರೆ ಪ್ರಥಮ ಹೆಜ್ಜೆ ಇಡ್ತಿದ್ದೀವಿ ಅಂತಂದಾಗ ಓಡ್ಬೇಕು ಎನ್ನುವಂತ ಧಾವಂತ ನಮಗಿಲ್ಲ. ಹಾಗಾಗಿ ಇದೊಂದು ಪ್ರಥಮ ಹೆಜ್ಜೆ ಎನ್ನುವ ಪ್ರಜ್ಞೆ ಇಟ್ಕೊಂಡೇ ನಾವಿಲ್ಲಿ ಹೆಜ್ಜೆಯನ್ನ
ಇಡ್ತಾ ಇದ್ದೀವಿ. ಕಮ್ಮಟ ಅಂದಾಗ ಕಲಿಕೆ ಅಂತ ಹೇಳ್ತಾರೆ. ನಾನು ತುಂಬಾ ಪ್ರಾಮಾಣಿಕವಾಗಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನೇನು ಇಲ್ಲಿ ಕಲಿಸಲು ಬಂದಿಲ್ಲ. ಗದಲ್ ಕುರಿತು ನನ್ನ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ತುಡಿತದಿಂದ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಕಲಿಸ್ತೀನಿ ಅಂದ್ರೆ ತುಂಬಾ ದೊಡ್ಡ ಮಾತು. ನನ್ನ ವಿಚಾರಗಳನ್ನ ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. इंसान होना भाग्य की बात है, शायर होना सौभाग्य की बात है. इंसान होना भाग्य की बात है, शायर होना सौभाग्य की बात है. ಯಾಕಂದ್ರೆ ಎಲ್ಲವಾಗಿ ಕಾವ್ಯಕ್ಕೆ ತನ್ನದೇ ಆದಂತ ಒಂದು ಹಿರಿಮೆ ಗರಿಮೆ ಇದೆ. ಹಾಗಾದ್ರೆ ಸಾಹಿತ್ಯದ ಕಿರೀಟ ಕಾವ್ಯ ಅಂತ ಹೇಳಲಾಗುತ್ತೆ. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದ್ರೂ ಕೂಡ ಕಾವ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಹಾಗಾಗಿ ಸಾಹಿತ್ಯದ ಕಿರೀಟ ಕಾವ್ಯ ಅಂತ ಹೇಳಲಾಗುತ್ತೆ. ಒಬ್ಬ ಬರಹಗಾರ ಅಂದ್ರೆ ಜಗತ್ತಿಗೆ ಗಮನ ಕೊಡುವ ವ್ಯಕ್ತಿ. ಜಗತ್ತಲ್ಲಿ ಏನ್ ನಡೀತಾ ಇದೆಯೋ ಅದಕ್ಕೆ ರೂಪ ಕೊಡುವಂತಹ ವ್ಯಕ್ತಿ ಕವಿ ಆಗ್ತಾನೆ. ಬದುಕಲ್ಪಟ್ಟ ಬದುಕು, ಅನುಭವಿಸಲ್ಪಟ್ಟ ಬದುಕು ಸಾಹಿತ್ಯದ ಮೂಲ ದ್ರವ್ಯ ಆಗಬೇಕು ಅಂತ ಹೇಳಲಾಗುತ್ತೆ. ಈ ಒಂದು ನೆಲೆಯಲ್ಲಿ ನಾವು ಗಜಲನ್ನ ಅವಲೋಕನ ಮಾಡಬೇಕಾಗಿದೆ. ಕನ್ನಡ ಸಾಹಿತ್ಯ ಪ್ರಪಂಚ ಹೇಗಿದೆ ಅಂದ್ರೆ ಎಲ್ಲ ಸಾಹಿತ್ಯ ಪ್ರಕಾರಗಳು ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೆ. ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಪ್ರದೇಶದ ಸಾಹಿತ್ಯ ಪ್ರಕಾರಗಳು ಬದುಕಲ್ಪಟ್ಟ ಬದುಕು, ಅನುಭವಿಸಲ್ಪಟ್ಟ ಬದುಕು ಸಾಹಿತ್ಯದ ಮೂಲ ದ್ರವ್ಯ ಆಗಬೇಕು ಅಂತ ಹೇಳಲಾಗುತ್ತೆ. ಈ ಒಂದು ನೆಲೆಯಲ್ಲಿ ನಾವು ಗಜಲನ್ನ ಅವಲೋಕನ ಮಾಡಬೇಕಾಗಿದೆ. ಕನ್ನಡ ಸಾಹಿತ್ಯ ಪ್ರಪಂಚ ಹೇಗಿದೆ ಅಂದ್ರೆ ಎಲ್ಲ ಸಾಹಿತ್ಯ ಪ್ರಕಾರಗಳು ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೆ. ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಪ್ರದೇಶದ ಸಾಹಿತ್ಯ ಪ್ರಕಾರಗಳು ಗಜಲ್, ರುಬಾಯಿ, ಕಸೀದಾ, ಮಸ್ನವಿ, ಮರ್ಸಿಯಾ ಈ ತರ 10 ಹಲವಾರು ಪ್ರಕಾರಗಳು ನಾವಿಲ್ಲಿ ಶಾಯರಿಯಲ್ಲಿ ನೋಡ್ತೇವೆ. ಶಾಯರಿಯಲ್ಲಿ ಕಾವ್ಯ ಅಂದ್ರೆ ಬರೆಯುವಂತ ಕವಿಗೆ ಶಾಯರ್ ಅಂತ ಕರೆಯಲಾಗುತ್ತೆ. ಶಾಯರ್, ಸುಖನವರ್ ಅಂತ ಕರೆಯಲಾಗುತ್ತೆ. ವಿಶೇಷವಾಗಿ ಗಜಲ್ಗೆ ಬರೋದಾದ್ರೆ ಗಜಲ್ ಬರಹಗಾರರಿಗೆ ಗಜಲ್ ಗೋ ಅಂತ ಕರೆಯಲಾಗುತ್ತೆ. ಗಜಲ್ ಗೋ ಇದು ಗಜಲ್ ಪಾರಿಭಾಷಿಕ ಪದಗಳು. ಗಜಲ್ ಗೋ ಅಂದ್ರೆ ಗಜಲ್ ಬರೆಯುವ ಕವಿ ಅಂತ ಅರ್ಥ. ಗಜಲ್ ಗೋ ಅಂತ ಕರೆಯಲಾಗುತ್ತೆ. ಗಜಲ್ ಬರೆಯುವ ಕ್ರಮಕ್ಕೆ ಗಜಲ್ ಗೋಯಿ ಅಂತ ಕರೆಯಲಾಗುತ್ತೆ. ಗಜಲ್ ಗೋಯಿ ಅಂದ್ರೆ ಗಜಲ್ ಬರೆಯುವ ಕ್ರಮ, ಗಜಲ್ ಗೋ ಅಂದ್ರೆ ಗಜಲ್ ಬರೆಯುವ ಕವಿ ಅಂತ ಇಲ್ಲಿ ಹೇಳಲಾಗುತ್ತೆ. ಇಂಥ ಒಂದು ಗಜಲ್ಗೆ ರಶೀದ್ ಅಹಮದ್ ಸಿದ್ದಿಕಿ ಅವರು ಒಂದು ಮಾತು ಹೇಳ್ತಾರೆ. ಗಜಲ್ ಅಂದ್ರೆ ಆಪ್ರೂವೇಶ ನೋಡುವ ಪ್ರಯತ್ನ ಮಾಡಿದ್ರೆ ಗಜಲು ಅಂದ್ರೆ ಮೋಹಕ ಸನ್ನೆಗಳಿಂದ ಹೆಂಗಸರಲ್ಲಿ ಮಾತನಾಡುವುದು. ಗಜಲು ಅಂದ್ರೆ ಮೋಹಕ ಸನ್ನೆಗಳಿಂದ ಹೆಂಗಸರಲ್ಲಿ ಮಾತನಾಡುವುದು ಅಂತ ಅರ್ಥ. ಅಂದ್ರೆ ಗಜಲ್ ಅಂದ್ರೆ ಹೆಣ್ಣಿಗೆ ಹೋಲಿಸಿಡುವ ಹೆಸರು, ಜಿಂಕೆ ಕಣ್ಣಿನ ಆಕರ್ಷಕ ತೀಕ್ಷ್ಣ ಬುದ್ಧಿಯ ಹೆಣ್ಣು ಅಂತ ಹೇಳಲಾಗಿದೆ. ಗಜಲ್ ಅಂದ್ರೆ ಹೆಣ್ಣಿಗೆ ಹೋಲಿಸಿ ಇಡುವ ಒಂದು ಹೆಸರು, ಜಿಂಕೆ ಕಣ್ಣಿನ ಆಕರ್ಷಕ ತೀಕ್ಷ್ಣ ಬುದ್ಧಿಯ ಹೆಣ್ಣು ಅಂತ ಹೇಳಲಾಗಿದೆ. ಇನ್ನು ಗಿಜಾಲ್ ಅಂದ್ರೆ ಜಿಂಕೆ. ಗಿಜಾಲ್ ಅಂದ್ರೆ ಜಿಂಕೆ. ಈ ಒಂದು ನೆಲೆಯಲ್ಲಿ 7ನೇ ಶತಮಾನದ ಒಬ್ಬ ಗಜಲ್ ತಜ್ಞ ಶಮ್ಸ್ ಕೈಸ್ ರಾಜಿ ಅಂತೇಳಿ, ಗಜಲ್ ತಜ್ಞ ಗಜಲ್ ವಿದ್ವಾಂಸ ಶಮ್ಸ್ ಕೈಸ್ ರಾಜಿ ಅಂತೇಳಿ ಒಂದು ವ್ಯಾಖ್ಯಾನ ಕೊಡ್ತಾರೆ.
ಜಿಂಕೆ ಅನುಭವಿಸುವ ಆರ್ತನಾದ, ಬೇಟೆಗಾರನಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗುವ ನೋವು. ಏನು ಗಜಲ್ ಅಂದ್ರೆ? ಜಿಂಕೆ ಅನುಭವಿಸುವ ಆರ್ತನಾದ, ಬೇಟೆಗಾರನಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗುವ ನೋವು. ಈ ನೆಲೆಯಿಂದ ನೋಡಿದಾಗ ಗಜಲ್ನ ಮೂಲ ಸ್ಥಾಯಿ ಭಾವವೇ ನೋವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಜಿಂಕೆ ಬೇಟೆಗಾರರನ್ನು ತಪ್ಪಿಸ್ಕೊಂಡು ಓಡ ಹೋಗ್ತಾ ಇದೆ, ಬೇಟೆಗಾರ ಜಿಂಕೆಗೆ ಬೆನ್ನು ಹಾಕಿದ್ದಾನೆ. ಇದ್ರ ಮಧ್ಯದಲ್ಲಿ ಜಿಂಕೆ ಜೀವವನ್ನ ಉಳಿಸ್ಕೊಳ್ಬೇಕಾಗಿದೆ. ಆ ಕಣ್ಣಲ್ಲಿರುವಂತಹ ಭಯ, ಜೀವನದಲ್ಲಿರುವಂತಹ ಪ್ರೀತಿ ಗಜಲ್ಗೆ ಮೂಲ ದ್ರವ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಇದನ್ನೇ ಉರ್ದುವಿನ ಮೊದಲ ಜ್ಞಾನಪೀಠ, ಉರ್ದುವಿನ ಮೊದಲ ಜ್ಞಾನಪೀಠ ವಿಜೇತ ಪಿರಾಗ್ ಗೋರಖ್ಪುರಿ, ಇವರ ಮೂಲ ಹೆಸರು ರಘುಪತಿ ಸಹಾಯ. ಇವರೊಬ್ಬ ಆಂಗ್ಲ ಪ್ರಾಧ್ಯಾಪಕರು. ನೋಡಿ, ಆಂಗ್ಲ ಪ್ರಾಧ್ಯಾಪಕರು, ಉರ್ದುವಿನ ಶಾಯರ್, ಉರ್ದುವಿನ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರ ಒಂದು ಸಂಕಲನ ಇದೆ, ಗುಲ್ ಎ ನಗ್ಮಾ. ಪಿರಾಗ್ ಗೋರಖ್ಪುರಿ ಅವರ ಗುಲ್ ಎ ನಗ್ಮಾ ಎನ್ನುವಂತ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅವರು ಹೇಳ್ತಾರೆ, ಗಂಟಲಿನಿಂದ ಹೊರಬರುವ ನೋವಿನ ನಿಟ್ಟುಸಿರೆ ಗಜಲ್. ಗಂಟಲಿನಿಂದ ಹೊರಬರುವ ನೋವಿನ ನಿಟ್ಟುಸಿರೆ ಗಜಲ್. ನೋಡಿ, ತಾತ್ಪರ್ಯ ನೋಡ ಬಂದಾಗ ಗಜಲ್ ಅಂದ್ರೇನೆ ನೋವು. ಪ್ರಪಂಚದ ಯಾವುದೇ ಸಾಹಿತ್ಯವನ್ನು ನಾವು ನೋಡಿದಾಗ ಕಂಬನಿಯನ್ನ ಗಜಲ್ ಪ್ರೀತಿ ಮಾಡಿದಷ್ಟು ಬೇರೆ ಯಾವ ಸಾಹಿತ್ಯ ಕೂಡ ಕಂಬನಿಯನ್ನ ಪ್ರೀತಿ ಮಾಡೋದಿಲ್ಲ. ಗಜಲ್ ಕಂಬನಿಯನ್ನು ತುಂಬಾ ಚೆನ್ನಾಗಿ, ತುಂಬಾ ಪ್ರೀತಿ ಮಾಡುತ್ತೆ. ಜೊತೆಗೆ ಆ ಕಂಬನಿಯನ್ನ ಹೊರಸುವ ಕೆಲಸ ಕೂಡ ಗಜಲ್ ಮಾಡುತ್ತೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಗಜಲ್ನ ಒಂದು ಅರ್ಥ ನೋಡಿದಾಗ ನಲ್ಲೆಯೊಂದಿಗೆ ಸಂವಾದ, ಹೆಂಗಸರೊಡನೆ ಮಾತನಾಡುವುದು, ಹೆಣ್ಣಿನ ಬಗ್ಗೆ ಮಾತನಾಡುವುದು, ಮರಿ ಜಿಂಕೆಯ ಅರ್ಥನಾದ, ಗಾಯಗೊಂಡ ಜಿಂಕೆಯ ಅಳಲು, ಪ್ರೇಮಾಲಾಪ, ಕಂಪನಿಯನ್ನು ಪೂಜಿಸುವ ಮಧುರಾನುಭೂತಿ, ನೋವನ್ನ, ಇಂಥ ಒಂದು ಗಜಲ್ಗೆ ಪರ್ಷಿಯನ್ ಭಾಷೆಯಲ್ಲಿ ಭಾವಗೀತೆ ಅಂತ ಅರ್ಥ ಇದೆ, ಪ್ರೇಮಗೀತೆ ಅಂತ ಅರ್ಥ ಇದೆ. ಇನ್ನು ಇಂಥ ಗಜಲ್ ಹೇಗೆ ಉತ್ಪತ್ತಿತು ಅಂದ್ರೆ ಮೂಲ ಏನು? ಯಾವುದು ಕೂಡ ಉದ್ಭವ ಮೂರ್ತಿ ಅಲ್ಲ, ಯಾವುದು ಕೂಡ ಉದ್ಭವ ಮೂರ್ತಿ ಅಲ್ಲ. ಒಂದು ಕಾರಣ, ಒಂದು ನೆಪ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಮ್ಮ ಇತಿಹಾಸದಲ್ಲಿ, ಅಂದ್ರೆ ಗಜಲ್ ಇತಿಹಾಸದಲ್ಲಿ 3 ಕಾರಣಗಳನ್ನ ಕೊಡಲಾಗುತ್ತೆ. 3 ಆಯಾಮಗಳಲ್ಲಿ ಗಜಲ್ನ ಹುಟ್ಟು, ಗಜಲ್ನ ಉದಯವನ್ನ ನೋಡಲಾಗುತ್ತೆ. ಒಂದು ಕಸೀದಾ. ಕಸೀದಾ ಅರಬ್ನ ಒಂದು ಕಾವ್ಯ ಪ್ರಕಾರ. ಇದು ಜೀವಂತವಿರುವ ಅರ್ಥನನ್ನ ಪ್ರಶಂಸಿಸಿ ಬರೆಯುವಂತ ಒಂದು ದೀರ್ಘ ಕಾವ್ಯ. ಕಸೀದಾ ಅಂತಂದ್ರೆ ಪೀಠಿಕ ಭಾಗ ತಸ್ಬೀಬ್ ಅಂತ. ಆ ತಸ್ಬೀಬ್ನಿಂದ ಗಜಲ್ ಹುಟ್ಕೊಂತು ಅಂತ ಒಂದು ವಾದ. ನಾವು ಹೇಳ್ತಿದ್ದೀವಿ ಒಂದು ವಾದ ಅಂದ್ರೆ ಯಾವಾಗ ಕೂಡ ಇಲ್ಲಿ ಸಮರ್ಪಣೆ ಇಲ್ಲ, ಹೀಗೆ ಬಂದಿಲ್ಲ, ಕೆಲವು ವಾದಗಳಿವೆ. ಕಸೀದಾದ ಪೀಠಿಕ ಭಾಗ ತಸ್ಬೀಬ್ನಿಂದ ಗಜಲ್ ಹುಟ್ಕೊಂತು ಅಂತ ಒಂದು ತಂಡ ಹೇಳಿದೆ. ಮತ್ತೊಂದು ತಂಡ, ವಿಶೇಷವಾಗಿ ಪಾಕಿಸ್ತಾನದ ಶಾಯರ್, ವಿಮರ್ಶಕ ವಜೀರ್ ಆಗಾ, ಅವ್ರು ಹೇಳ್ತಾರೆ, ಈ ಗಜಲ್ ಅನ್ನುವುದು ಪಾರ್ಸಿ ಭಾಷೆಯ ಜಾನಪದ ಕಾವ್ಯ ಚಾಮದಿಂದ ಬಂದಿದೆ. ಚಾಮ ಒಂದು ಕಡೆ ಕಸೀದಾದಿಂದ ಬಂದಿದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಏನಾಗುತ್ತೆ, ಇದು ಕಸೀದದ
ಕಾವ್ಯ ಪ್ರಕಾರದಿಂದ ಬಂದಿಲ್ಲ. ಇದು ಬಂದದ್ದು ಇರಾನಿನ ಜನಪದ ಕಾವ್ಯ ಪ್ರಕಾರ ಚಾಮದಿಂದ ಬಂದಿದೆ ಅಂತ ಇಲ್ಲಿ ಹೇಳಲಾಗುತ್ತೆ. ಮತ್ತೆ ಸಮರ್ಥನೆ ಕೂಡ ಮಾಡ್ತಾರೆ ಮುಂದೆ ಹೋಗಿ. ಏನ್ ಸಮರ್ಥನೆ? ಗಜಲ್ ಎನ್ನುವಂಥದ್ದು ಮೂಲಭೂತವಾಗಿ ಆಡುಗೊಬ್ಬ. ಗಜಲ್ ಮೂಲಭೂತವಾಗಿ ಆಡುಗೊಬ್ಬ, ಗೇಯತಿರುವಂತಹ ಕಾವ್ಯ. ಹಾಗಾಗಿ ಇದು ಚಾಮದಿಂದ ಬಂದಿದೆ, ಕಸದಿಂದ ಬಂದಿರಲು ಸಾಧ್ಯವಿಲ್ಲ ಎನ್ನುವ ಮಾತನ್ನ ವಜೀರ್ ಆಗ ಅವರು ಹೇಳ್ತಾರೆ. ಯಾಕಂದ್ರೆ ಇರಾನ್ನಲ್ಲಿ ತಮ್ಮ ಮನೆಗೆ ಯಾರಾದ್ರೂ ಕೂಡ ನೆಂಟರು ಬಂದ್ರೆ ಈ ಚಾಮ ಎನ್ನುವಂತ ಒಂದು ಕಾವ್ಯ ಪ್ರಕಾರದಿಂದ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳಲಾಗುತ್ತಿತ್ತು ಅಂತ ಇತಿಹಾಸ ಹೇಳುತ್ತೆ. ಇರಾನ್ನ ಜನರು ಅತಿಥಿಗಳನ್ನ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾರೆ. ಜೊತೆಗೆ ತಮ್ಮ ಮನೆಗೆ ಬಂದವರಿಗೆ ಈ ಚಾಮ ಎನ್ನುವಂತ ಜಾನಪದ ಕಾವ್ಯ ಪ್ರಕಾರದಿಂದ ಅವರನ್ನ ಖುಷಿ ಪಡಿಸ್ತಾರೆ ಎನ್ನುವಂತ ಮಾತನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ವಜೀರ್ ಆಗ ಅವರು ಹೇಳ್ತಾರೆ, ಈ ಗಜಲ್ ಬಂದದ್ದು ಕಸಿತದಿಂದ ಅಲ್ಲ, ಚಾಮದಿಂದ ಅಂತ ಹೇಳ್ತಾರೆ. ಇನ್ನೊಂದು ವಾದ ಇದೆ. ಏನ್ ಇನ್ನೊಂದು ವಾದ? ಗಜಲಂತೆ ಒಬ್ಬ ವ್ಯಕ್ತಿ ಇದ್ದ, ಗಜಲಂತೆ ಒಬ್ಬ ವ್ಯಕ್ತಿ ಇದ್ದ, ಅವನು ಪ್ರೇಮ ಗೀತೆಯನ್ನ ಬರೀತಾ ಇದ್ದ. ಅದು ತನ್ನ ಪ್ರೇಯಸಿಗಾಗಿ, ತನ್ನನ್ನು ಬಿಟ್ಟು ಹೋದ ಪ್ರೇಯಸಿಗಾಗಿ ಗಜಲನ್ನ ಬರೀತಾ ಇದ್ದ, ಪ್ರೇಮ ಗೀತೆಗಳನ್ನ ಬರೀತಾ ಇದ್ದ. ಬರ್ದು ಬರ್ದು ಹುಚ್ಚಾದ. ಹಾಗಾಗಿ ಆ ವ್ಯಕ್ತಿಯಿಂದ ಅವನು ಬರೆದಂತ ಕಾವ್ಯದಿಂದ ಅದಕ್ಕೆ ಗಜಲ್ ಅಂತ ಹೆಸರು ಬಂತು ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ 3 ಆಯಾಮಗಳಿವೆ ಇಲ್ಲಿ. ಒಂದು ಕಸಿತದಿಂದ ಬಂದಿದೆ ಅಂತ ಹೇಳಿದ್ರೆ, ಮತ್ತೊಂದು ಚಾಮದಿಂದ ಬಂದಿದೆ ಅಂತ ಹೇಳಲಾಗುತ್ತೆ, ಮತ್ತೊಂದು ಗಜಲ್ ಎನ್ನುವ ವ್ಯಕ್ತಿಯಿಂದ ಬಂದಿದೆ ಅಂತ ಹೇಳಲಾಗುತ್ತೆ. ಅದು ಇವತ್ತಿಗೂ ಕೂಡ ಇದಮಿತ್ತಂ, ಗಜಲ್ ಹೀಗೆ ಬಂತು ಅಂತ ಹೇಳಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅಂತಂದ್ರೆ ನಮ್ಮ ಸಂಶೋಧನೆಯ ಕೊರತೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಂಶೋಧನೆ ಮಾಡ್ತಾ ಹೋದಂತೆ ನಮಗೆ ಬೇರೆ ಬೇರೆ ಆಯಾಮಗಳು ನಮಗೆ ಮುಖಾಮುಖಿ ಆಗ್ತಾ ಹೋಗ್ತವೆ. ಇನ್ನೂ ಕೂಡ ಗಜಲ್ನ ಫೀಲ್ಡ್ ಅಲ್ಲಿ ಸಂಶೋಧನೆ ಆಗ್ಬೇಕಾಗಿದೆ. ಹಾಗಾಗಿ ಗಜಲ್ನ ಮೂಲ ಈ 3ರ ನೆಲೆಯಲ್ಲಿ ಬಂದಿದೆ ಅಂತ ಇಲ್ಲಿ ಹೇಳಲಾಗುತ್ತೆ. ಹಾಗಾದ್ರೆ ಸಂಶೋಧನೆಗಳು PhD ಪ್ರಬಂಧಗಳು ಇದುವರೆಗೂ ಆಗಿಲ್ವಾ ಸರ್? PhD ಪ್ರಬಂಧಕ್ಕೆ ಮಾತಾಡ್ತಾ ಹೋದ್ರೆ ಬೇರೆ ದಾರಿನೇ ಅದಲ್ಲ. ಪ್ರಬಂಧಗಳಂತಂದ್ರೆ ಗಜಲಿಗೆ ಸಂಬಂಧಪಟ್ಟಂತೆ ಸಂಶೋಧಕರ ಕೊರತೆ ಅಂತಂದಲ್ಲ, ಹಾಗಾದ್ರೆ ಆಗಿಲ್ವಾ? PhDಗಳು ಆಗಿವೆ. ಆದ್ರೆ PhD ಹೇಗಾಗ್ಬೇಕಂತಂದ್ರೆ ಕನ್ನಡ ಗಜಲ್ಗಳಲ್ಲಿ ಪ್ರೇಮ, ಕನ್ನಡ ಗಜಲ್ಗಳಲ್ಲಿ ವಿರಹ, ಈ ತರ PhD ಆದ್ರೆ ನಾವು ಗಜಲ್ನ ಆಳಕ್ಕೆ ಹೋಗಕ್ಕಾಗಲ್ಲ. ಅಲ್ಲ, ಅದು ಇದ್ರೂ ಕೂಡ ಅದಕ್ಕಿಂತ ಮುಂಚೆ ಪೂರ್ವ ಭಾಗದಲ್ಲಿ ಪೀಠಿಕೆಯಲ್ಲಿ ಅದರ ಇತಿಹಾಸವನ್ನು ಹೇಳುವಾಗ ಒಂದು ಅದೇ ನೀವು ಹೇಳಿದಂಗೆ ಇದಮಿತ್ಯಂ ಹೇಳ್ಬೇಕಾಗಿತ್ತಲ್ಲ, ಹೇಳ್ಬೇಕಾಗಿತ್ತು. ಇನ್ನೊಂದು ಕೂಡ ಏನಾಗುತ್ತೆ, ಆ ನೆಲೆಯಲ್ಲಿ ಗಜಲ್ ಬಗ್ಗೆ PhD ಮಾಡುವಂತ ಸಂಶೋಧನಾರ್ಥಿಗೆ ಜೊತೆಗೆ ಗೈಡ್ ಮಾಡುವಂತ ಮಾರ್ಗದರ್ಶಕರು ಇಬ್ಬರಿಗೂ ಕೂಡ ಗಜಲ್ ಬಗ್ಗೆ ಒಲವು, ಹಿಂದಿ ಭಾಷೆ ಬಗ್ಗೆ ಪ್ರಭುತ್ವ, ಉರ್ದು ಬಗ್ಗೆ ಆಸಕ್ತಿ, ಬೇರೆ ಆಯಾಮಗಳಲ್ಲಿ ಭಾಷೆಯನ್ನು ಚೂರು ಕಲ್ತಿದ್ದೆ ಆದ್ರೆ ಅವಾಗ ಸಂಶೋಧನೆ ಒಂದಿಷ್ಟು ನೆರೆ ಬರುತ್ತೆ. ಇಲ್ಲಿ ಏನಾಗುತ್ತೆ, ಸಂಶೋಧನೆ ಕೇವಲ PhDಗೆ ಸೀಮಿತ ಆಗುತ್ತೆ, ಡಾಕ್ಟರೇಟ್ ಡಿಗ್ರಿಗೆ ಸೀಮಿತ ಆಗುತ್ತೆ, ಅದು ಬೇರೆ ಆಯಾಮಗಳನ್ನ ಅರ್ಥ ಕೊಡೋದಿಲ್ಲ. ಹಾಗಾಗಿ ಗಜಲ್ ಬಗ್ಗೆ PhD ಮಾಡಬೇಕಾದಾಗ ಸಾಮಾನ್ಯವಾಗಿ ಸಂಶೋಧನಾರ್ಥಿ ಮತ್ತೆ ಮಾರ್ಗದರ್ಶಕರು ಇಬ್ಬರಿಗೂ ಕೂಡ ಹಿಂದಿ ಬಗೆಗೆ ಜ್ಞಾನ ಇರಬೇಕು, ಗಜಲ್ ಬಗೆಗೆ ಪ್ರೀತಿ ಇರಬೇಕು, ಜೊತೆಗೆ ಉರ್ದುಗೆ ಕೂಡ ಆಸಕ್ತಿ ಇರಬೇಕು. ಅಂದಾಗ ನಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಕನ್ನಡ ಪುಸ್ತಕ ಮಾತ್ರ ಓದ್ತೀವಿ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಸಮಗ್ರವಾದ ಮಾಹಿತಿ ಲಭ್ಯ ಆಗಲ್ಲ. ಇದುವರೆಗೂ ಈಗ ಕನ್ನಡದಲ್ಲಿ ಗಜಲ್ ಕುರಿತಂತೆ ಎಷ್ಟು ಪ್ರಬಂಧ ಮಂಡನೆಗಳಿವೆ? ಅದರಲ್ಲಿ ನೀವು ಹೇಳಿದಂತಹ ಈ ಅಧ್ಯಯನಾಂಶಗಳು ಇದೆಯಾ? ಭಾಗ್ಯ ಬರಾಡೆ ಅಂತ ಒಬ್ರು ಹಂಪಿ ಯೂನಿವರ್ಸಿಟಿಯಿಂದ PhD ಮಾಡಿದ್ದಾರೆ. ಭಾಗ್ಯ ಬರಾಡೆ ಅಂತ ಅವರು PhD ಕನ್ನಡ ಮತ್ತು ಉರ್ದು ಗಜಲ್ನ ಕೌಲಿಕ ಅಧ್ಯಯನ ಅಂತ ಮಾಡಿದ್ದಾರೆ. ಅವರು ಗಜಲ್ ಮೂಲಕ್ಕೆ ಹೋಗ್ಲಿಲ್ಲ.
ಮತ್ತೆ ಕಮತ್ಗೆ ಅಂತ ಒಬ್ರು ಗದಗದವರು ನಮ್ಮ ಗ್ರೂಪಲ್ಲಿ ಸೇರಿದ್ದೇನೆ. ಕಮತ್ಗೆ ಅಂತ ಹೆಸರು ಅವ್ರದ್ದು PhD ಆಗಿದೆ. ಅವ್ರ PhD ಕೂಡ ಗಜಲ ಮೂಲಕ್ಕಿಂತ ಗಜಲ ಒಳಗೊಂಡಿರುವಂತಹ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ. ಗಜಲ ಬಗ್ಗೆ PhD ಹೇಗಾಗಬೇಕಂತಂದ್ರೆ ಗಜಲ ಮೂಲ ಹುಡುಕುವಂತ ಪ್ರಯತ್ನಗಳಾಗಬೇಕು. ಆದ್ರೆ PhD ಹೇಗಾಗ್ತೀವಿ ಅಂತಂದ್ರೆ ಗಜಲ್ ಏನ್ ಒಳಗೊಂಡಿದೆ, ಗಜಲ್ನ ಒಳಗೊಂಡಿರುವಂತ ದಲಿತ ಚಿಂತನೆ, ಗಜಲ್ ಒಳಗೊಂಡಿರುವಂತ ಪ್ರೀತಿ ಸಂವೇದನೆ, ಗಜಲ್ ಒಳಗೊಂಡಿರುವಂತ ಪ್ರೀತಿ, ಈ ತರ PhD ಆಗ್ತವೆ. ಈ PhD ಯಿಂದ ಗಜಲ್ ಲೋಕಕ್ಕೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಅನ್ನೋದಕ್ಕಿಂತ ಅವರ ಆಸಕ್ತಿ ಏನೋ ಅದನ್ನು ಹುಡುಕ್ತಾರೆ. ನನ್ನ ಮೂಲದಲ್ಲಿ ಆಸಕ್ತಿ ಇಲ್ಲ, ಅದರ ವಿಷಯದಲ್ಲಿ ಆಸಕ್ತಿ ಇದೆ, ನಾನು ಅದನ್ನು ಮಾಡ್ತೀನಿ. ಅಲ್ಲ ಪ್ರಯೋಜನ ಇದೆ ಇಲ್ಲ ಅಂತಲ್ಲ. ಅಲ್ಲಲ್ಲ, ಆಸಕ್ತಿ ಇಲ್ಲ ಅಂತಂದಾಗ ಯಾವ ಪೀಠ ಆಸಕ್ತಿ ಇರುತ್ತೆ ನಮಗೆ ಆ ಪೀಠ ಆಯ್ಕೆ ಮಾಡ್ಕೊಳ್ಬೇಕಲ್ಲ ನಾವು. ಈಗ ಗಜಲ್ ಮೂಲ ಆಡಕ್ಕೆ ಹೋಗ್ತೀವಿ ಅಂತಂದಾಗ ಗಜಲ್ ಮೂಲ ಆಡಕ್ಕೆ ಹೋಗ್ಬೇಕಾದಾಗ ನಮ್ಗೆ ಹಿಂದಿ ಬಗ್ಗೆ ಒಂಚೂರು ಜ್ಞಾನ ಬೇಕು, ಉರ್ದು ಬಗ್ಗೆ ಜ್ಞಾನ ಬೇಕು, ಇಂಗ್ಲಿಷ್ ಬಗ್ಗೆ ಜ್ಞಾನ ಬೇಕು. ಯಾಕಂದ್ರೆ ಕೇವಲ ಬೆಳವಣಿಗೆ ಇಟ್ಕೊಂಡು ನಾವು ಗಜಲ್ನ ಆಡಕ್ಕೆ ಹೋಗಕ್ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಕನ್ನಡದಲ್ಲಿ ಆ ತರದ ಪುಸ್ತಕಗಳು, ಆ ತರದ ಆಕರಗಳು ಲಭ್ಯ ಇಲ್ಲ. ಅಲ್ಲ, ಇಲ್ಲಿ ಏನಿಗೆ ಮಾತಾಡ್ತಿದ್ರು ಇಲ್ಲಿ ಮತ್ತೆ ನೀವು ಮೈಕ್ ಸರ್, ಈಗ ಗಜಲ್ ಅಧ್ಯಯನ ಮಾಡಲಿಕ್ಕೆ ಉತ್ಸಾಹದ ಅವಕಾಶ ಇದೆಯಾ? ಇದೆ ಸರ್, ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಸರ್, ಮೊದಲವರಿಗೆ ಇದು ಮಾಡಿದ್ರೆ ವಿಷಯ ಮಾಡಿದ್ರೆ ಇನ್ನೊಂದು ಹೇಳ್ತೀನಿ ನಾನು, ಇದು ಕಲಿಕೆ ಅಂತೇನಲ್ಲ, ಇದೊಂದು ಚರ್ಚೆ. ನನಗೆ ಗೊತ್ತಿರುವಂತ ವಿಷಯವನ್ನ ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಮೊದಲು ಹೇಳ್ತೀನಿ, ಗುರು ಅಲ್ಲ, ನಿಮ್ಮ ಗೆಳೆಯ. ನನಗೇನ್ ಗೊತ್ತಿದೆ, ಅದರ ಮೇಲಿನ ಪ್ರೀತಿಯಿಂದ ಗದಗ ಏನ್ ಗೊತ್ತು ನನಗೆ ಅದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಹೊರತು ನಾನು ಗುರು ಅಲ್ಲ, ನೀವು ಶಿಷ್ಯರು ಕೂಡ ಅಲ್ಲೇ ಅಲ್ಲ. ಇಲ್ಲಿ ಉಸ್ತಾದ್ ಇಲ್ಲೇ ಆಗಲಿ, ಇಲ್ಲಿ ಯಾರು ಕೂಡ ಶಾಗಿರ್ದು ಇಲ್ಲ, ಯಾರು ಕೂಡ ಇಲ್ಲೇ ಇಲ್ಲ. ಎಲ್ಲರೂ ಕೂಡ ಸಮಾನ ಮನಸ್ಕರ ನಾವುಗಳು. ಇನ್ನು ಗಜಲ್ನ ಹೆಚ್ಚೆ ಕುರಿತುಗಳನ್ನು ನೋಡೋದಾದ್ರೆ, ಅಂದ್ರೆ ಗಜಲ್ ಅಂದ್ರೆ ಏನು, ಗಜಲ್ನ ಹುಟ್ಟು ಬೆಳವಣಿಗೆ ನೋಡ್ತಾ ಬಂದಾಗ ಗಜಲ್ನ ಪರಂಪರೆ ಹೇಗಿದೆ, ಗಜಲ್ ಇತಿಹಾಸವನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ 7ನೇ ಶತಮಾನದಿಂದ ಗಜಲ್ನ ಹೆಚ್ಚೆ ಕೃತಿಗಳು ಅಲ್ಲಲ್ಲಿ ಕಾಣಿಸ್ತಾ ಹೋಗ್ತವೆ. 7ನೇ ಶತಮಾನದಿಂದ ಗಜಲ್ನ ಹೆಚ್ಚೆ ಕೃತಿಗಳು ಕಾಣಿಸ್ತಾ ಹೋಗ್ತವೆ. ಆದ್ರೆ ಮತ್ತೆ ಸಂಶೋಧನೆ ಕೊರತೆ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಸಂಶೋಧನೆ ಮತ್ತೊಂದು ನಿಶ್ಚಯವಾಗಿ ಆಗ್ತಾ ಇರೋದ್ರಿಂದ ನಮಗೆ ಸ್ಪಷ್ಟವಾದ ಮಾಹಿತಿಗಳು ದೊರೆತಿರೋದ್ರಿಂದ ಮತ್ತೆ ಇಲ್ಲಿ ಹೇಳಲಾಗುತ್ತೆ, 9ನೇ ಶತಮಾನದ ಅಬ್ದುಲ್ ಜಾಫರ್ ರುಡುಕಿ ಎನ್ನುವರು ಪರ್ಷಿಯನ್ನ ಮೊದಲ ಗಜಲ್ಕಾರ ಅಂತ ಹೇಳಲಾಗುತ್ತೆ. ಅಬ್ದುಲ್ ಜಾಫರ್ ರುಡುಕಿ ಇವರೊಬ್ಬ ಅಂಧ ಕವಿ. ಇವರು ಪರ್ಷಿಯನ್ ಭಾಷೆಯ ಮೊದಲ ಗಜಲ್ಕಾರ ಅಂತ ಇಲ್ಲಿ ಹೇಳಲಾಗುತ್ತೆ. ಅವರ ನಂತರ ಹಲವಾರು ಶಾಯರ್ಗಳು ಬಂದು ಹೋಗಿದ್ದಾರೆ. ವಿಶೇಷವಾಗಿ ಹಕೀಂ ಸನಾಯಿ, ರೂಮಿ, ಶಮ್ಸ್ ತಬ್ರೀಜ್, ಹಾಫೀಜ್, ಸಾದಿ, ಉಮರ್ ಖಯ್ಯಾಮ್, ಇವರನ್ನ ತುಂಬಾ ಜನ ಶಾಯರ್ಗಳು ಪರ್ಷಿಯನ್ ಭಾಷೆಯಲ್ಲಿ ಗಜಲ್ಗೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ ಪರ್ಷಿಯನ್ ಭಾಷೆಯ ಗಜಲ್ಗಳಲ್ಲಿ ವಿಶೇಷ ಏನಂದ್ರೆ ಅವರ ಗಜಲ್ಗಳಲ್ಲಿ ಸೂಫಿಸಂ ಎದ್ದು ಕಾಣುತ್ತೆ. ಅವರ ಗಜಲ್ಗಳಲ್ಲಿ ಸೂಫಿಸಂ ಎದ್ದು ಕಾಣುತ್ತೆ. ವಿಶೇಷವಾಗಿ ಜಲಾಲುದ್ದೀನ್ ರೂಮಿ ಗಜಲ್ ನೋಡಿದಾಗ ನಮಗೆ ಅಲ್ಲಿ ಆಧ್ಯಾತ್ಮಿಕ ಜ್ಞಾನ ಇದೆ, ಆಧ್ಯಾತ್ಮಿಕ ಭಾವ ಅಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಏನಾಗುತ್ತೆ, ಗಜಲ್ನಲ್ಲಿ ಎರಡು ತರದ ಪ್ರೀತಿ ನೋಡ್ತೀವಿ. ಗಜಲ್ನಲ್ಲಿ ಎರಡು ತರದ ಪ್ರೀತಿ ನೋಡ್ತೀವಿ. ಒಂದು ಇಷ್ಕ್ ಎ ಹಕೀಕಿ,
ಎ ಹಕೀಕಿ, ಇಷ್ಕ್ ಎ ಮಜಾಜಿ. ಇಷ್ಕ್ ಎ ಹಕೀಕಿ ಅಂದ್ರೆ ಅದು ಆಧ್ಯಾತ್ಮಿಕ ನೆಲೆಯ ಪ್ರೇಮ. ಇಷ್ಕ್ ಎ ಮಜಾಜಿ ಅಂದ್ರೆ ನಮ್ಮ ನಿಮ್ಮ ಪ್ರೇಮ. ಅನ್ಯತಾ ಭಾವಿಸಬೇಡಿ. ಅಂದ್ರೆ ಲೌಕಿಕ ಪ್ರೇಮ, ಇನ್ನೊಂದು ಅಲೌಕಿಕ ಪ್ರೇಮ, ಎರಡನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಪರ್ಷಿಯನ್ ಭಾಷೆಯಲ್ಲಿ ಹೆಚ್ಚು ಅವರು ಆದ್ಯತೆ ಕೊಟ್ಟಿರುವಂತದ್ದು ಅಲೌಕಿಕ ಪ್ರೇಮಕ್ಕೆ. ಹಾಗಾಗಿ ಅವರ ಕಾವ್ಯ ನಮಗೆ, ಅವರ ಗಜಲ್ ನಮಗೆ ಬೇರೊಂದು ಲೋಕವನ್ನ ಕರೆಯುವ ಪ್ರಯತ್ನ ಮಾಡ್ತಾ ಹೋಗ್ತವೆ. ಇಂಥ ಒಂದು ಗಜಲ್ ಭಾರತಕ್ಕೆ ಹೇಗೆ ಬಂತು ಅಂತ ಮತ್ತೆ ನಾವು ಇಲ್ಲಿ ನೋಡಿದಾಗ, ಮೊಘಲರ ಜೊತೆಗೆ ಪರ್ಷಿಯನ್ ಭಾಷೆ ಬಂತು. ಮೊಘಲರ ಜೊತೆಗೆ ಪರ್ಷಿಯನ್ ಭಾಷೆ ಬಂತು. ಆ ಪರ್ಷಿಯನ್ ಭಾಷೆ ಜೊತೆಗೆ ಗಜಲ್ ಕೂಡ ಅಂಬೆಗಾಲಿಡ್ತ ಬಂತು. ಇಂಥ ಒಂದು ಸಮಯದಲ್ಲಿ ಉರ್ದು ಹುಟ್ಟುಕೊಳ್ಳುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಉರ್ದು ಭಾಷೆಗೆ ಬಹುದೊಡ್ಡ ಇತಿಹಾಸ ಪರಂಪರೆ ಇಲ್ಲ. ಉರ್ದು ಭಾಷೆಗೆ ಬಹುದೊಡ್ಡ ಇತಿಹಾಸ ಪರಂಪರೆ ಇಲ್ಲ. ಆದ್ರೆ ಉರ್ದು ಭಾಷೆ ತುಂಬಾ ಮೃದುವಾದ, ಮೆದುವಾದ, ಹೃದಯವನ್ನ ತಟ್ಟುವ ಭಾಷೆ. ಅದ್ರ ಬಗ್ಗೆ ಏನು ಮಾತಿಲ್ಲ. ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಎಷ್ಟು ವರ್ಷ ಇತಿಹಾಸದಲ್ಲಿ ಮುಖ್ಯ ಆಗಲ್ಲ ಅನ್ನೋದನ್ನು ನಾವು ಮತ್ತೆ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಉರ್ದು ಭಾಷೆ ಪಕ್ಕ ಭಾರತೀಯ ಭಾಷೆ. ಉರ್ದು ಭಾಷೆ ಬೇರೆಲ್ಲೋ ಹುಟ್ಟುಕೊಂಡಿಲ್ಲ. ಅದು ಉರ್ದು ಭಾಷೆ ಭಾರತದ ಮಣ್ಣಲ್ಲಿ ಹುಟ್ಟುಕೊಂಡಿದೆ. ಇಲ್ಲಿ ಉರ್ದು ಪದದ ಅರ್ಥ ಸೈನ್ಯದ ಬಿಡಾರ ಅಂತ ಹೇಳಲಾಗಿದೆ. ಉರ್ದು ಪದದ ಅರ್ಥ, ಉರ್ದು ಎನ್ನುವ ಶಬ್ದದ ಅರ್ಥ ಸೈನ್ಯದ ಬಿಡಾರ. ಇದನ್ನು ನಾವು ಬೇರೆ ಆಯಾಮದಲ್ಲಿ ನೋಡಿದಾಗ ಉರ್ದ್ ಪ್ಲಸ್ ದು, ಉರ್ದು ಅಂದ್ರೆ ಎರಡು ಹೃದಯಗಳನ್ನ ಬೆಸೆಯುವ ಭಾಷೆ ಅಂತ ಕೂಡ ಹೇಳಲಾಗುತ್ತದೆ. ಉರ್ದು ಅಂದ್ರೆ ಎರಡು ಹೃದಯಗಳನ್ನ ಬೆಸೆಯುವ ಭಾಷೆ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ. ಎಲ್ಲ ಭಾಷೆಗಳಿಗೆ ತನ್ನದೇ ಆದ ಒಂದು ಗತ್ತು, ಗಮ್ಮತ್ತು, ವಿಶೇಷತೆ ಇರುತ್ತೆ. ಯಾವ ಭಾಷೆ ಕೂಡ ಮೇಲಲ್ಲ, ಯಾವ ಭಾಷೆ ಕೂಡ ಕೀಳಲ್ಲ. ಆದ್ರೆ ಒಂದು ಭಾಷೆಗೆ ಹೆಣ್ಣಿನ ಧ್ವನಿ ಇದೆ, ಮತ್ತೊಂದು ಭಾಷೆಗೆ ಗಂಡಿನ ಧ್ವನಿ ಇರುತ್ತೆ. ನಮ್ಮ ಧ್ವನಿ ಹೇಗಿದೆಯೋ ಆ ನೆಲೆಯಲ್ಲಿ ನಾವು ಸಾಹಿತ್ಯವನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ತಪ್ಪು ಅಂತ ಹೇಳಿಲ್ಲ ಯಾವುದು ಕೂಡ. ನಮ್ಮ ಭಾಷೆ ಹೇಗಿದೆಯೋ, ನಮ್ಮ ಆಸಕ್ತಿ ಹೇಗಿದೆಯೋ ಆ ನೆಲೆಯಲ್ಲಿ ನಾವು ಸಾಹಿತ್ಯವನ್ನ ಹುಡುಕುವ, ಬರೆಯುವ ಪ್ರಯತ್ನ ಮಾಡಿದಾಗ ಒಂದಿಷ್ಟು ಅದಕ್ಕೆ ಬೆಲೆ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಈ ನೆಲೆಯಲ್ಲಿ ನೋಡಿದಾಗ ಜಾವೀದ್ ಸಭಾ ಅನ್ನುವಂತ ಒಬ್ಬ ಶಾಯರ್ ಒಂದು ಶೇರ್ ಹೇಳ್ತಾರೆ. ಒಂದು ಶಾಯರಿ ಹೇಳ್ತಾರೆ, ಏನು ಒಂದೇ ಹೂವಿನಿಂದ ಎಲ್ಲ ಹೂವುಗಳ ಪರಿಮಳ ಬರುತ್ತದೆ. ಒಂದೇ ಹೂವಿನಿಂದ ಎಲ್ಲ ಹೂವುಗಳ ಪರಿಮಳ ಬರುತ್ತದೆ. ಇಂಥ ಜಾದು ಉರ್ದು ಬಲ್ಲವರಿಗೆ ಮಾತ್ರ ಬರುತ್ತದೆ. ಇಂಥ ಜಾದು ಉರ್ದು ಬಲ್ಲವರಿಗೆ ಮಾತ್ರ ಬರುತ್ತದೆ. ಇನ್ನೊಂದು ಕೂಡ ಹೇಳ್ಬಿಡ್ತೀನಿ, ಕಾವ್ಯ ವಸ್ತುನಿಷ್ಠವಾಗಿರೋದಿಲ್ಲ. ಕಾವ್ಯ ಸಹಜವಾಗಿಯೇ ಅಭಿಮಾನದಿಂದ ಮೂಡುವಂಥದ್ದು, ಕಾವ್ಯ ಪ್ರೀತಿಯಿಂದ ಮೂಡುವಂಥದ್ದು, ಕಾವ್ಯ ಗೌರವದಿಂದ ಮೂಡುವಂಥದ್ದು. ಕಾವ್ಯದಲ್ಲಿ ನಾವು ಏನಾದ್ರೂ ಪ್ರಾಕ್ಟಿಕಲ್ ಅಂತ ನೋಡಕ್ ಹೋದ್ರೆ ಕಾವ್ಯ ನಮ್ಮ ಕೈಗೆ ಸಿಗೋದಿಲ್ಲ. ಯಾವತ್ತೂ ಕೂಡ ಬಿಸಿಲು ಬೆಳೆದಿರೋ ಆಗೋದೇ ಇಲ್ಲ. ಯಾವತ್ತೂ ಕೂಡ ಬಿಸಿಲು ಬೆಳೆದಿರೋ ಆಗೋದಿಲ್ಲ. ಆದ್ರೆ ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಶಾಯರ್ ಹೇಳ್ತಾನೆ, ಅವಳನ್ನು ನೋಡಿದಾಗ ಬಿಸಿಲು ಬೆಳೆದಿಗಳಾಯಿತು ಅಂತ. ಆ ನೆಲೆಯಲ್ಲಿ ಈ ಕಾವ್ಯವನ್ನು ನಾವು ಹೃದಯದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕಾವ್ಯಕ್ಕೆ ನಾವೇನಾದ್ರೂ ಕೂಡ ಬುದ್ಧಿ ಪ್ರಯೋಗ ಮಾಡಿದ್ರೆ ಕಾವ್ಯ ಬೇರಾಗುವಂತ ಚಾನ್ಸಸ್ ತುಂಬಾ ಇದೆ. ಕಾವ್ಯವನ್ನು ನಾವು ಹೃದಯವಂತಿಕೆಯಿಂದ ನೋಡಬೇಕಾಗಿದೆ, ದಿಲ್ಸೆ ನೋಡ್ಬೇಕಾಗಿದೆ. ದಿಮಾಗ್ ಪಕ್ಕದಲ್ಲಿರಲಿ. ದಿಮಾಗ್ ಮುಖ್ಯ ಆಗಬೇಕಾದ್ರೆ ನಮಗೆ ಸಾಹಿತ್ಯದಲ್ಲಿ ಯಾವ ಪ್ರಕಾರದಲ್ಲಿ ಬೇರೆ ಬೇರೆ ಪ್ರಕಾರಗಳಿಗೆ ನಾವು ಹೆಜ್ಜೆ ಇಡ್ಬೋದು. ಕಾವ್ಯಕ್ಕೆ ಬರೋದಾದ್ರೆ ಅಲ್ಲಿ ನಮಗೆ ಹೃದಯವಂತಿಕೆ ತುಂಬಾ ಮುಖ್ಯ ಆಗುತ್ತೆ. ಈ ಭಾರತದಲ್ಲಿ ಉರ್ದು ಮೊದಲು ಬಂದು
ಹುಟ್ಟುವುದು ಎಲ್ಲಿ ಅಂತ ನೋಡಿದಾಗ ಉರ್ದು ದಕ್ಷಿಣ ಭಾರತದಲ್ಲಿ ಮೊದಲು ರೂಪ ತಾಳಿದೆ. ನೋಡ್ತಾ ಹೋಗ್ತೀವಿ. ಈ ಉರ್ದುವಿನ ಮೊದಲ ಶಾಯರ್ ಯಾರು ಅಂತ ಬಂದಾಗ ಕುಲಿ ಕುತುಬ್ ಶಾ ಉರ್ದುವಿನ ಮೊದಲ ಶಾಯರ್ ಅಂತ ಹೇಳಲಾಗುತ್ತೆ. ಉರ್ದುವಿನ ಮೊದಲ ಶಾಯರ್ ಕುಲಿ ಕುತುಬ್ ಶಾ ದಕ್ಷಿಣ ಭಾರತದಲ್ಲಿ ಇದ್ದಂತ ಒಬ್ಬ ಶಾಯರ್. ಈ ಒಂದು ಉರ್ದು ಮುಂದೆ ಒಂದಿನ ಉತ್ತರ ಭಾರತ ಕಡೆ ಪ್ರಯಾಣ ಮಾಡುತ್ತೆ. ಅದು 17ನೇ ಶತಮಾನದಲ್ಲಿ ಉರ್ದು ಉತ್ತರ ಭಾರತ ಕಡೆ ಮುಖ ಮಾಡಿ ನಿಲ್ಲುತ್ತೆ. ಪರ್ಷಿಯನ್ ಭಾಷೆಯ ಒತ್ತಡದಲ್ಲಿದ್ದಾಗ ಅವಾಗ ನೋಡಿ ಪರ್ಷಿಯನ್ ಭಾಷೆ ರಾಜ್ಯ ಭಾಷೆಯಾಗಿತ್ತು. ಮೊಘಲರ ಆಡಳಿತದಲ್ಲಿ ಪರ್ಷಿಯನ್ ಭಾಷೆ ಆಡಳಿತ ಭಾಷೆಯಾಗಿತ್ತು. ಪರ್ಷಿಯನ್ ಭಾಷೆ ಮಾತಾಡೋರಿಗೆ ಒಂದು ಗೌರವ ಬೇರೆ ಇತ್ತು. ಉರ್ದು ಮಾತಾಡೋದ್ರೆ ಇವರು ಜನಸಾಮಾನ್ಯರುವಂತ ಭಾವನೆ ಇತ್ತು. ಹಾಗಾದ್ರೆ ಉರ್ದು ಭಾಷೆಯನ್ನ ಜನಸಾಮಾನ್ಯರೇ ಬೆಳೆಸಿದ್ದು. ಉರ್ದು ಭಾಷೆಯನ್ನ ಜನಸಾಮಾನ್ಯರೇ ಬೆಳೆಸಿದ್ದು. ಇಂಥ ಸಂದಿಗ್ಧ ಸಮಯದಲ್ಲಿ ಯಾವಾಗ ಪರ್ಷಿಯನ್ ಭಾಷೆ ಒತ್ತಡ ಇರುತ್ತೋ ಆ ಸಮಯದಲ್ಲಿ ಮೀರ್ ತಕಿ ಮೀರ್ ಎನ್ನುವಂತ ಒಬ್ಬ ಶಾಯರ್, ಮೀರ್ ತಕಿ ಮೀರ್ ಎನ್ನುವಂತ ಶಾಯರ್ ಗಜಲ್ಗೆ ವಿಶೇಷವಾಗಿ ಉರ್ದುವಿನಲ್ಲಿ ಗಜಲ್ಗೆ ಒಂದು ಮೆರುಗನ್ನ ಹೊಳಪನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇವರ ಗಜಲ್ಗಳಲ್ಲಿ ದುಃಖ ಮತ್ತು ಪ್ರೀತಿಯ ಅನಾವರಣ ನಾವು ನೋಡ್ತೀವಿ. ಇವರ ಗಜಲ್ಗಳಲ್ಲಿ ದುಃಖ ಮತ್ತು ಪ್ರೀತಿಯ ಅನಾವರಣ ನೋಡ್ತೀವಿ. ಇವ್ರ ಮುಂದೆ ನಂತರ ಬರುವಾಗ ನಾವು ಮಿರ್ಜಾ ಗಾಲಿಬ್ ನಮಗೆ ಬಹುದೊಡ್ಡ ಪ್ರಶ್ನೆಯಾಗಿ, ಬಹುದೊಡ್ಡ ಸಾಗರವಾಗಿ, ಬಹುದೊಡ್ಡ ಚಿರಾಗಾಗಿ ನಮಗೆ ಕಣ್ಮುಂದೆ ಕಾಣ್ತಾರೆ. ಇಂಥ ಮಿರ್ಜಾ ಗಾಲಿಬ್ನ ಕಾವ್ಯವನ್ನ ನಾವು ನೋಡಿದಾಗ ಇವರ ಶಾಯರಿಯಲ್ಲಿ ತಾತ್ವಿಕ ಚಿಂತನೆ ಮುಖ್ಯವಾಗಿರುತ್ತೆ. ಮಿರ್ಜಾ ಗಾಲಿಬಲ್ಲಿ ತಾತ್ವಿಕ ಚಿಂತನೆ ನಾವು ನೋಡ್ತೀವಿ, ಪ್ರೀತಿ ನೋಡ್ತಾ ಹೋಗ್ತೀವಿ, ಜೊತೆಗೆ ಆಂತರಿಕ ತೊಳಲಾಟ ನಾವು ನೋಡ್ತಾ ಹೋಗ್ತೀವಿ. ಆಂತರಿಕ ತೊಳಲಾಟ ಗಾಲಿಬ್ನ ಬಹುದೊಡ್ಡ ಶಕ್ತಿ. ಯಾಕಂದ್ರೆ ಮನುಷ್ಯ ಯಾವಾಗ ಒಂಟಿ ಆಗ್ತಾನೋ, ಮನುಷ್ಯ ಯಾವಾಗ ಪೆಟ್ಟ ಮೇಲೆ ಪೆಟ್ಟು ತಿಂತಾ ಹೋಗ್ತಾನೋ ಅವಾಗ ಮಾನಸಿಕವಾಗಿ ತೊಳಲಾಡ್ತಾ ಹೋಗ್ತಾನೆ, ಏಕಾಂತವನ್ನ ಬಯಸ್ತಾನೆ, ಏಕಾಂತವನ್ನ ಪ್ರೀತಿಸ್ತಾನೆ. ಯಾಕಂದ್ರೆ ಗಜಲ್ ಇಲ್ಲಿ ಗಾಲಿಬ್ನ ಬದುಕು ನೋಡಿದಾಗ ಗಾಲಿಬ್ಗೆ ದುಃಖ ಇಷ್ಟನೋ, ದುಃಖಕ್ಕೆ ಗಾಲಿಬ್ ಇಷ್ಟ ಅನ್ನೋ ರೀತಿಯಲ್ಲಿ ಗಾಲಿಬ್ ಬದುಕನ್ನ ಕಟ್ಟಿಕೊಳ್ತಾನೆ. ಅಷ್ಟರ ಮಟ್ಟಿಗೆ ಗಾಲಿಬ್ನ ಬದುಕು ದುಃಖಮಯವಾಗಿತ್ತು. ಆದರೆ ಎಂದೂ ಕೂಡ ಆ ಗಾಲಿಬ್ ಜೀವನದಿಂದ ವಿಮುಖನಾಗಲಿಲ್ಲ. ಆ ದುಃಖವನ್ನೇ ಆಸ್ಕೊಂಡು ಬದುಕೊಂಡಿದ್ರು ಕೂಡ ಅದರಲ್ಲಿಯೇ ಜೀವನವನ್ನ ಸಾಗಿಸ್ತಾ ಹೋಗ್ತಾನೆ. ಅದರಲ್ಲಿಯೇ ಶಾಯರಿಯನ್ನ ನರ್ಸ್ಮನ್ನ ಸಮಯದಲ್ಲಿ ನಾವು ಬಹದ್ದೂರ್ ಶಾ ಜಫರ್ ಅನ್ನು ನೋಡ್ತಾ ಹೋಗ್ತೀವಿ. ಬಹದ್ದೂರ್ ಶಾ ಜಫರ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮೊಘಲ್ ಡೈನೆಸ್ಟಿಯ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್. ಈ ಬಹದ್ದೂರ್ ಶಾ ಜಫರ್ನ ಆಸ್ಥಾನದಲ್ಲಿ ಕೆಲ ಕಾಲ ಗಾಲಿಬ್ ಆಸ್ಥಾನ ಕವಿಯಾಗಿ ಕೂಡ ಇದ್ದ. ಇಂಥ ಒಂದು ಗಾಲಿಬ್ನ ನಂತರದಲ್ಲಿ ಹಲವಾರು ಶಾಯರ್ಗಳು ಬರ್ತಾ ಹೋಗ್ತಾರೆ. ಬಿರಾಕ್ ಗೋರಖ್ಪುರಿ, ಜಿಗರ್ ಮುರಾದಾಬಾದಿ, ಸಾಹಿರ್ ಲುಧಿಯಾನ್ವಿ, ಜಾವೀದ್ ಅಖ್ತರ್, ಗುಲ್ಜಾರ್, ರಾಹತ್ ಬಿದ್ದೋರಿ, ತುಂಬಾ ಜನ ಗಜಲ್ಕಾರರು ಉರ್ದು ಭಾಷೆಯನ್ನ ಬಳಸಿಕೊಂಡು ಗಜಲ್ಗೆ ಖ್ಯಾತಿಯನ್ನ ತರುವ ಪ್ರಯತ್ನ ಮಾಡ್ತಾರೆ. ಗಜಲ್ ಅರಬಿಂದ ಪದವಳಿಕೆಯನ್ನು ಬಂದರೂ ಕೂಡ ಸಾಹಿತ್ಯ ಪ್ರಕಾರವಾಗಿ ಪರ್ಷಿಯನ್ನಲ್ಲಿ ಬೆಳೆದು ಜನಕ್ಕೆ ರೀಚ್ ಆಗೋದು ಮಾತ್ರ ಉರ್ದು ಭಾಷೆಯಿಂದ. ಸಾಹಿತ್ಯ ಒಂದು, ಕಾವ್ಯ ಒಂದು ಜನರಿಗೆ ಮುಟ್ಟಿದ ಮಾತ್ರ ಕಾವ್ಯದ ಉದ್ದೇಶ ಈಡೇರುತ್ತೆ. ಜನರಿಗೆ ಮುಟ್ಟಲಿಲ್ಲ ಅಂತಂದ್ರೆ ಕಾವ್ಯದ ಉದ್ದೇಶ ಈಡೇರಲ್ಲ. ಆ ನೆಲೆಯಲ್ಲಿ ಉರ್ದು ಭಾಷೆ ಗಜಲ್ ಅನ್ನ ಜನಸಾಮಾನ್ಯರಿಗೆ ಕಲ್ಪಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈಗ ಆ ಸಮಯದಲ್ಲಿ
ಎರಡು ಶಾಲೆಗಳು ನೋಡ್ತಾ ಹೋಗ್ತೀವಿ ಈ ಗಜಲ್ಗೆ. ಸ್ಕೂಲ್ ಆಫ್ ದೆಹಲಿ, ಸ್ಕೂಲ್ ಆಫ್ ಲಕ್ನೋ, ಎರಡು ಕಡೆಗಳು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಎರಡು ಗಜಲನ್ನ ಬೆಳೆಸುವಂತದ್ದು. ಒಂದು ದೆಹಲಿ ಅಂದ್ರೆ ದೆಹಲಿಯ ಸ್ಕೂಲ್, ಇನ್ನೊಂದು ಲಕ್ನೋ ಸ್ಕೂಲ್ ಅಂತ. ಈ ಎರಡು ಸ್ಕೂಲ್ಗಳು, ಮತ್ತೆ ಸ್ಕೂಲ್ ಅಂದ್ರೆ ನಮ್ಮ ಶಾಲೆಗಳಂತಲ್ಲ, ಇಲ್ಲಿ ಸ್ಕೂಲ್ ಅಂದ್ರೆ ಅಕಾಡೆಮಿ ತರ. ದೆಹಲಿ ಸ್ಕೂಲ್ ಮತ್ತೆ ಲಕ್ನೋ ಸ್ಕೂಲ್ಗಳು ಈ ಗಜಲನ್ನು ತುಂಬಾ ಅದ್ಭುತವಾಗಿ ಬೆಳೆಸ್ತಾ ಹೋಗ್ತವೆ. ಸ್ಕೂಲ್ ಆಫ್ ದೆಹಲಿಯಲ್ಲಿ ಸೂಫಿಸಂ ಪ್ರಭಾವ ಇದೆ. ಸ್ಕೂಲ್ ಆಫ್ ದೆಹಲಿಯಲ್ಲಿ ಸೂಫಿಸಂನ ಪ್ರಭಾವ ಇದೆ. ಸ್ಕೂಲ್ ಆಫ್ ಲಕ್ನೋದಲ್ಲಿ ಪ್ರಿಯತಮೆಯ ಬಾಹ್ಯ ಸೌಂದರ್ಯ ಹೆಚ್ಚು ಪ್ರಭಾವ ಮಾಡ್ತಾ ಹೋಗುತ್ತೆ. ಸ್ಕೂಲ್ ಆಫ್ ದೆಹಲಿ ಸೂಫಿಸಂ ಅನ್ನ ಹೇಳ್ತಾ ಹೋದ್ರೆ, ಸ್ಕೂಲ್ ಆಫ್ ಲಕ್ನೋ ಪ್ರಿಯತಮೆಯ ಬಾಹ್ಯ ಸೌಂದರ್ಯವನ್ನ ಹೇಳ್ತಾ ಹೋಗುತ್ತೆ. ಈ ಎರಡು ಜಿಲ್ಲೆಗಳಲ್ಲಿ ಗಜಲ್ ಧಾರೆ ಹರಿವತ್ತನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಹೇಳಲಾಗುತ್ತೆ, ರೂಪ, ಸುಂದರತೆ ಮತ್ತು ರಹಸ್ಯವನ್ನ ಪರ್ಷಿಯನ್ ಗಜಲ್ ನೀಡಿದ್ರೆ, ರೂಪ, ಸುಂದರತೆ ಮತ್ತು ರಹಸ್ಯವನ್ನ ಪರ್ಷಿಯನ್ ಗಜಲ್ ನೀಡಿದ್ರೆ, ಉರ್ದು ಗಜಲ್ ಜನಭಾಷೆಯಲ್ಲಿ ಲಯಬದ್ಧವಾಗಿ ಗಜಲನ್ನ ತಪ್ಪಿಸುವ ಕೆಲಸ ಮಾಡಿತು. ಜನಕ್ಕೆ ಹೆಚ್ಚು ರೀಚ್ ಆದದ್ದು ಉರ್ದು ಗಜಲ್ ಇಂದ. ಇನ್ನು ಮುಂದೆ ನಾವು ನೋಡ ಬಂದಾಗ ಹಿಂದಿ ಭಾಷೆಯ ಗಜಲ್ ಕೂಡ ತುಂಬಾ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಿಂದಿ ಭಾಷೆಯ ಗಜಲ್ ಕೂಡ ತುಂಬಾ ದೊಡ್ಡ ಪರಂಪರೆ ಇದೆ. ಅಮೀರ್ ಖುಸ್ರು ಭಾರತದ ಮೊದಲ ಶಾಯರ್. ಅಮೀರ್ ಖುಸ್ರು ಭಾರತದ ಮೊದಲ ಶಾಯರ್. ಆ ಸಮಯದಲ್ಲಿ ಹಿಂದಿ ಭಾಷೆ ಇತ್ತು. ಅಂದ್ರೆ ಪರ್ಷಿಯನ್ ಭಾಷೆ ಮತ್ತು ಭಾರತೀಯ ಸ್ಥಳೀಯ ಭಾಷೆಗಳ ಮಿಶ್ರಣದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂತ ಭಾಷೆ ಪ್ರಯೋಗದಲ್ಲಿ ಸಂಗೀತದ ಆಯಾಮದಲ್ಲಿ ಗಜಲನ್ನ ಕಟ್ಕೊಟ್ಟಂತ ವ್ಯಕ್ತಿ ಅಮೀರ್ ಖುಸ್ರು. ನಾವು ಹಿಂದಿ ಭಾಷೆಗೆ ಬಂದ್ರೆ ಕಬೀರ್ ದಾಸ್ ಅವರು ಹಿಂದಿಯ ಮೊದಲ ಶಾಯರ್ ಅಂತ ಅನಿಸ್ಕೊಳ್ತಾರೆ. ಕಬೀರ್ ದಾಸ್ ಹಿಂದಿಯ ಮೊದಲ ಶಾಯರ್. ಮತ್ತೆ ಮುಂದೆ ನೂರಾರು ಜನ ಹಿಂದಿಯಲ್ಲಿ ಶಾಯರ್ಗಳು ಆಗಿ ಹೋಗಿದ್ದಾರೆ. ಇವತ್ತಿಗೂ ಕೂಡ ನೂರಾರು ಜನ ಶಾಯರ್ಗಳಿದ್ದಾರೆ. ನಾನು ಕೆಲವೊಂದು ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತೀನಿ. ದುಷ್ಯಂತ್ ಕುಮಾರ್ ಹಿಂದಿಯ ಬಹುದೊಡ್ಡ ಶಾಯರ್. ಇಲ್ಲಿ ನಮ್ಮ ಮುಂದೆ ಪಂತ ಸರ್ ಅವರಿದ್ದಾರೆ, ಹಿಂದಿಯ ಪ್ರಾಧ್ಯಾಪಕರು. ಅವರಿಗೆ ಹಿಂದಿಯ ಗಜಲ್ಕಾರರ ಪರಿಚಯ ಇರುತ್ತೆ. ದುಷ್ಯಂತ್ ಕುಮಾರ್, ಭರತೇಂದು ಹರಿಶ್ಚಂದ್ರ, ಸೂರ್ಯಕಾಂತ ತ್ರಿಪಾಠಿ, ಬಿಸ್ಮಿಲ್ಲಾ ಅಜಿಮಾಬಾದಿ, ತುಂಬಾ ಪ್ರಮುಖವಾಗಿ ಇವರು ಹಿಂದಿ ಗಜಲ್ಗಳನ್ನ ಬರಿತಾ ಬಂದಿದ್ದಾರೆ. ಒಂದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದೊಂದು ಶೇರ್ ಇದೆ. ಈ ಒಂದು ಶೇರ್, ಈ ಶೇರ್ ಮೂಲವಾಗಿರೋದು ಬಿಸ್ಮಿಲ್ ಅಜಿಮಾಬಾದಿ ಅವರು. ಅದು ಹೆಚ್ಚು ಪ್ರಚಾರ ಆಗಿರೋದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರಿಂದ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಕ್ರಾಂತಿಕಾರಿ.